ನಿಮ್ಮ ಹೆಸರು ಸರ್? ನನ್ನ ಹೆಸರು ಸುನೀಲ್ ಅಂತ. ನಾನು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಟೀಮ್ ಮ್ಯಾನೇಜರ್ ಮತ್ತು ಕೋಚ್ ಆಗಿ ಮಕ್ಕಳನ್ನು ಕರ್ಕೊಂಡು ಬಂದಿದ್ದೀನಿ. ಮತ್ತೆ ಸರ್ ಹೇಗನ್ಸುತ್ತೆ ಸರ್, ಹೆಂಗಿದೆ ವ್ಯವಸ್ಥೆ? ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಯಾಕಂದರೆ ನಾನಿಲ್ಲಿ ಬಿ ಪಿ ಎಡ್ ಎಲ್ಲ ಇಲ್ಲೇ ಮಾಡಿದ್ದು 2011 ಬ್ಯಾಚಲ್ಲಿ. ಅದರ ನಂತರ ಮ್ಯಾಂಗ್ಳೂರು ಯೂನಿವರ್ಸಿಟಿದಲ್ಲೇ ಮಾಸ್ಟರ್ಸ್ ಮಾಡಿ ಈಗ ಒಂದು GFGC ಡಿಗ್ರಿ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಟೀಮನ್ನು ಕರ್ಕೊಂಡು ಬಂದಿದ್ದೀನಿ. ನೀವು ಇಲ್ಲೇ ಇದ್ದಿದ್ದರಿಂದ ಇಲ್ಲಿನ ಅರೇಂಜ್ಮೆಂಟ್ಸು ಇಲ್ಲಿ ಹೇಗೆ ನಡೆಯುತ್ತೆ ಅಂತೆಲ್ಲ ನಿಮ್ಗೊಂದು ಅಂದಾಜು ಐಡಿಯಾ ಇರುತ್ತೆ ಸರ್. ಮತ್ತೆ ನೀವಿದ್ದಾಗ ಆಲ್ ಇಂಡಿಯಾ ಅಥ್ಲೆಟಿಕ್ಸ್ ಸ್ಪೋರ್ಟ್ಸ್ ನಾವಿದ್ದಾಗ ಆಲ್ ಇಂಡಿಯಾ ಆಗಿರಲಿಲ್ಲ, ಸ್ಟೇಟ್ ಮೀಟ್ ಆಗಿತ್ತು. ಅದರ ನಂತರ ನಾವು ಬ್ಯಾಚ್ ಔಟ್ ಆದ ನಂತರ ಫಸ್ಟ್ ಆಲ್ ಇಂಡಿಯಾ ಮಾಡಿದ್ರು ಅವರು. ನಮಗೆ ಆಫೀಶಿಯೇಟಿಂಗ್ ಎಲ್ಲ ಹಾಕಿದ್ರು. ಅದ್ರ ನಂತರ 5-6 ಆಲ್ ಇಂಡಿಯಾ ಮಾಡಿದ್ರು. ಪ್ರತಿಯೊಂದು ಆಲ್ ಇಂಡಿಯಾ ಮೀಟು ತುಂಬ ಎಕ್ಸ್ಟ್ರಾರ್ಡಿನರಿ ಆಗಿ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಏನಾದರೂ ಹೊಸ ಕ್ರಿಯೇಟಿವ್ ಆಗಿ ಹೊಸ ಟೈಪ್ ಮಾಡ್ತಾ ಇದ್ದಾರೆ. ಈ ರೀತಿ ನಾನೀಗ ಲಾಸ್ಟ್ ಒಂದು 3 ಇಯರ್ಸಿಂದ ಟೀಮ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಆಲ್ ಇಂಡಿಯಾಗೆ. ಬಟ್ ಬೇರೆ ಕಡೆ ಫೆಸಿಲಿಟಿ ಇರ್ಬೋದು ಎಲ್ಲ ನೋಡಿದ್ರೆ ಏನಿಲ್ಲ, ತುಂಬ ಅಷ್ಟಾಗಿ ಕೆಲವೊಂದು ಕಡೆ ಮೀಟ್ಗಳು ಮಾಡಿದ್ದಿದೆ. ನೈಟ್ ಅಂದರೆ ಆರ್ಡರ್ ಆಫ್ ಇವೆಂಟ್ ಏನಿರುತ್ತೆ ಅದ್ರ ವಯಸ್ಸು ಯಾವುದೂ ಮಾಡಿಲ್ಲ. ಕೆಲವೊಂದು ಬಿಫೋರ್ ಲಾಸ್ಟ್ ಇಯರ್ ಎಲ್ಲ ನೈಟ್ 3 o'clock ತನಕನೂ ಮಾಡಿದ್ದಾರೆ ಇವೆಂಟ್ಸ್ಗಳು, ಮುಗಿದೆ, ಫಿನಿಶ್ ಆಗಿದೆ. ಅಂದರೆ ಅಫಿಷಿಯಲ್ಸ್ ಇರ್ಬೋದು, ಇಲ್ಲಿ ಸ್ಟೂಡೆಂಟ್ಸ್ ಇರ್ಬೋದು, ಅವರ ಸಪೋರ್ಟು ಕೋಆಪ್ರೇಷನ್ ನೋಡಿದಾಗ ತುಂಬ ಖುಷಿ ಅಂತ ಅನಿಸ್ತದೆ. ಇಲ್ಲೇ ವರ್ಕ್ ಮಾಡಬೇಕು ಅಥವಾ ಇಲ್ಲೇ ನಮಗೊಂದು ಆಫೀಸಿಯೇಟಿಂಗ್ ಡ್ಯೂಟಿ ಇಲ್ಲಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನಮ್ಗೆ. ಖಂಡಿತ ಸರ್, ನೀವು ಇಲ್ಲೇ ಆಳ್ವಾಸ್ ಇಲ್ಲಿ ಓದಿದ್ರಿಂದ ನಿಮ್ಗೆ ಇಲ್ಲಿ ಅವಕಾಶ ಖಂಡಿತ ಇದ್ದೇ ಇರುತ್ತೆ ಸರ್. ಸರ್ ಮತ್ತೆ ನೀವು ಇಲ್ಲಿ ಓದಿದ್ದೀರಲ್ಲ, ನೀವು ಇಲ್ಲಿ ಕಲ್ತಿದ್ದೀರಲ್ಲ, ಇಲ್ಲಿಂದ ನೀವು ಏನು ಅಂತದ್ದು ಒನ್ ಗ್ರೇಟ್ ಥಿಂಗ್ ಏನು ಆಳ್ವಾಸಿಂದ ಎತ್ಕೊಂಡು ಹೋಗಿದ್ದೀರಾ ಅಂತ ಅನ್ಸುತ್ತೆ? ಯಾಕಂದ್ರೆ ನೀವು ಸುಮಾರು ಕಡೆ ಹೋಗಿರ್ತೀರಾ, ಆಳ್ವಾಸಿಂದ ಕಲ್ತಿದ್ದು ನನ್ಗೆ ಅದು ಲೈಫ್ ಲಾಂಗ್ ಉಳ್ಕೊಳುತ್ತೆ, ಎಲ್ಲ ಕಡೆ ಹೆಲ್ಪ್ ಆಗ್ತಿದೆ ಅನ್ನೋದು ಏನು ಸರ್? ಅದು ಅಂದರೆ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಇಲ್ಲಿದ್ದು. ಯಾವುದೇ ಒಂದು ಇವೆಂಟ್ ಇರ್ಬೋದು, ಏನೇ ಇರ್ಬೋದು, ರೈಟ್ ಟೈಮಿಗೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಟೈಮಿಗೆ ಬರಬೇಕಂದ್ರೆ ಬರಲೇಬೇಕು ಆ ಟೈಮಿಗೆ. ಮತ್ತು ನೋ ಎಕ್ಸ್ಕ್ಯೂಸ್, ಯಾವುದ್ರಲ್ಲೂ ಎಕ್ಸ್ಕ್ಯೂಸ್ ಅನ್ನೋದು ಇಲ್ಲ. ನಿಮಗೆ ಈ ವರ್ಕ್ ಕೊಟ್ಟಾಗ ಅಥವಾ ಈ ಡ್ಯೂಟಿ ಕೊಟ್ಟಾಗ ನೀವು ಮಾಡಲೇಬೇಕು. ಎಕ್ಸ್ಕ್ಯೂಸ್ ನಾನು ಅಲ್ಲೇ ಲೇಟ್ ಆಯಿತು ಅಥವಾ ಹಾಗಾಯಿತು ಹೀಗಾಯಿತು, ನೋ ರೀಸನ್ ಕೊಡಲಿಕ್ಕೆ ಇಲ್ಲ. ಅದನ್ನು ನಾನು ಕಲ್ತ್ಕೊಂಡಿದ್ದೇನೆ. ನಮ್ಮ ಮಕ್ಕಳಿಗೂ ಸಹ ನಾನು ಯಾವುದು ಎಕ್ಸ್ಕ್ಯೂಸ್ ಕೊಡುವಂಥದ್ದು ಅದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಒಂದು ಹೆಲ್ಪ್ ಆಗಿದೆ ಇಲ್ಲಿಂದ. ಮತ್ತು ಈಗ ಟ್ರೈನಿಂಗ್ ಎಲ್ಲ ನೋಡಿದರೆ ತುಂಬ ಖುಷಿ ಆಗ್ತದೆ. ಇಲ್ಲಿಂದ ನಾವು ಎಷ್ಟೊಂದು ತುಂಬ ಕಲ್ತಿದ್ದೀವಿ ಇಲ್ಲಿಂದ, ಮಕ್ಕಳಿಗೆ ಟ್ರೈನಿಂಗ್ ಮಾಡೋ ವಿಷಯದಲ್ಲಿರ್ಬೋದು, ಪ್ರತಿಯೊಂದನ್ನು. ಸರ್ ಮತ್ತೆ ನೀವು ಇಲ್ಲಿಂದ ಹೋದ್ಮೇಲೆ ಕೆಲವೊಂದು ವರ್ಷ ಆಗಿರ್ಬೋದು, ಕ್ಯಾಂಪಸ್ ಎಷ್ಟು ಚೇಂಜಸ್ ಆಗಿದೆ? ಕ್ಯಾಂಪಸ್ ಬಗ್ಗೆ ಹೇಳಿ. ಕ್ಯಾಂಪಸ್ ಬಗ್ಗೆ ನಾನು ಮೊನ್ನೆ ಬಂದಾಗಲೇ ಹೇಳಿದೆ ನಮ್ಮ ಸ್ಟೂಡೆಂಟ್ಸ್ಗೆಲ್ಲ. ನಾವು 2011 ನಂತರ 14ಗೆ ಒಂದ್ಸಲ ಬಂದಿದ್ದೆ. ಇಲ್ಲಿ ಆಲ್ ಇಂಡಿಯಾ ಮಾಡಿದ್ರು 14ಅಲ್ಲಿ, ಆವಾಗ ನಮಗೆ ಡ್ಯೂಟಿ ಹಾಕಿದ್ರು. ಅದ್ರ ನಂತರ ನಾನು ಬಂದೇ ಇಲ್ಲ. 10 years ಆಯಿತು. ನನಗದು ಎಲ್ಲೆಲ್ಲಿ ಯಾವ ಬಿಲ್ಡಿಂಗ್ ಅಂತಲೇ ಗೊತ್ತಾಗಲಿಲ್ಲ. ಹಾಸ್ಟೆಲ್ ಇರ್ಬೋದು, ಕಂಪ್ಲೀಟ್ ಚೇಂಜ್, ಎಂಟೈರ್ ಚೇಂಜ್. ಮಂಗಳೂರಿಂದ ಬರುವಾಗ ರೋಡ್ ಸಹ ಹಾಗೆ, ಮುಂಚೆ ಏನಿರಲಿಲ್ಲ, ಸಿಂಗಲ್ ರೋಡ್ ಇತ್ತು. ಬಟ್ ಇವಾಗ ಡಬಲ್ ರೋಡ್ ಆಗಿದೆ. ಏನೋ ಒಂದು ಬೇರೆ ಸಿಟಿ ಥರನೇ ಕಾಣ್ತಾ ಇದೆ. ಆ ರೀತಿ ಕಂಪ್ಲೀಟ್ ಚೇಂಜ್ ಆಗಿದೆ. ಕ್ಯಾಂಪಸ್ ತುಂಬ ಚೇಂಜಸ್ ಇದೆ ಕಳೆದ 10 years ಮುಂಚಿದಕ್ಕೂ ಈಗ ತುಂಬ ಡಿಫರೆನ್ಸ್ ಇದೆ. ಈಗ MBBS ಬರುತ್ತೆ ಸರ್, 3 months ಅಲ್ಲಿ ಬರುತ್ತೆ ಸರ್. ಒಳ್ಳೇದಾಗಲಿ. ಯಾಕಂದರೆ ಈ ಥರ ಡೆವಲಪ್ಮೆಂಟ್ ಆದರೆ ನಮಗೂ ಖುಷಿ. ನಾವೊಂದು ಇಂಥ ಸಂಸ್ಥೆಯಲ್ಲಿ ಕಲ್ತಿದ್ದೀವಿ ಅಂತ ಹೇಳ್ಕೊಳ್ಳಿಕ್ಕೆ ನಮಗೂ ಒಂದು ಖುಷಿ ಅನ್ಸೋದು. ಈಗ ನಮ್ಮ ಸ್ಟೂಡೆಂಟ್ ಹತ್ರ ನಾನು ಹೇಳ್ತಾ ಇರ್ತೀನಿ, ನಾವು ಕಲ್ತಿದ್ದಿಲ್ಲ, ಇದೇ ಗ್ರೌಂಡಲ್ಲಿ ಬರ್ತಿದ್ವಿ, ಒಂದು ಹೇಳ್ಕೊಳ್ಳಿಕ್ಕೆ ಒಂದು ನಮ್ಗೆ ಹೆಮ್ಮೆ ಅಂತ ಅನಿಸ್ತದೆ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.